ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಹಾಗೆ ಅಕ್ಕನಿಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಅವಳು ಫ್ರೀ ಇದ್ದಾಗ ನಾನು ಫ್ರೀ ಇರಲ್ಲ, ನಾನು ಫ್ರೀ ಇದ್ದಾಗ ಅವಳು ಫ್ರೀ ಇರಲ್ಲ. ಸೊ ಇವಾಗ ಜಸ್ಟ್ ಮಗಳಿಗೆ ಸ್ನಾನ ಮಾಡಿಸಿ ರ್ಯಾಪ್ ಮಾಡಿ ಮಲಗಿಸಿದ್ದೀನಿ. ನಾನು ಹೊರಡ್ತಾ ಇದ್ದೀನಿ ಪಾರ್ಲರಿಗೆ. ಒಬ್ಬಳೇ ಹೋಗ್ತೀನಿ ನನ್ನ ಅಕ್ಕನ ಗಾಡಿಯಿಂದ. ಅಲ್ಲಿ ಹೋಗಿ ಇಲ್ಲಿಂದ ಅಟ್ಲೀಸ್ಟ್ ಒಂದು 3-4 ಕಿಲೋಮೀಟ್ರ್, 3 ಕಿಲೋಮೀಟ್ರ್ ಮೇ ಬಿ 2-3 ಕಿಲೋಮೀಟ್ರ್ ಅಷ್ಟೇ ದೂರ. ಮೊದಲು ಹೊರಡ್ತೀನಿ, ಅಲ್ಲಿ ಹೋಗಿ ನಿಮಗೆ ಮೀಟ್ ಆಗ್ತೀನಿ. ಇದು ರೀಚ್ ಆಗಿದ್ದೀನಿ. ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಹಾಗೆ ಎದುರುಗಡೆ ನೂತನ್ ಇದೆ. ನಂತರ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಡ್ರೀಮ್ ಬ್ಯೂಟಿ ಪಾರ್ಲರ್. ಇಲ್ಲಿ ಕೆಳಗಡೆ ಒಂದು ಶಾಪ್. ಸುತ್ತಲೂ ಇಲ್ಲಿ ಈ ಥರ ಇದೆ. ಫುಲ್ ಸಿಟಿ. ಹಾಗೆ ಫುಲ್ ಏನು ಬೇಕು ಅವೆಲ್ಲ ಕೂಡ ಇಲ್ಲಿ ಸಿಗತ್ತೆ. ಹಾಗೆ ಇದು ಕೆಳಗಡೆ ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲಿ, ಮೇಲ್ಗಡೆ ಬ್ಯೂಟಿ ಪಾರ್ಲರ್, ಬ್ಯಾಂಕ್ ಎಲ್ಲ ತುಂಬ ಇದೆ. ಹಾಗೆ ಇಲ್ಲಿಂದ ಸ್ಟೆಪ್ಪನ್ನು ಹೊತ್ತುಕೊಂಡು ಹೋಗಬೇಕು. ಜಾಸ್ತಿ ಮೆಟ್ಲಿಲ್ಲ, ಸ್ವಲ್ಪನೇ ಇರೋದು. ಏಜ್ದವರು ಕೂಡ ಬರ್ಬೋದು ಆರಾಮಾಗಿ ಹಿಡ್ಕೊಂಡೆಲ್ಲ ಸೈಡಲ್ಲಿ ಬರ್ಬೋದಲ್ವ. ಹಾಗೆ ಇದೆ ಇವಳ ಪಾರ್ಲರ್. ಹಾಗೆ ಇವರು ನನಗೆ ಪರಿಚಯ ಅಂತೆ. ವಿಡಿಯೋ ತೆಗೆದಾದ ನಂತರ ಅವರು ನನ್ನ ಹತ್ರ ಮಾತಾಡ್ತಾ ಇದ್ದರು. ಹಾಗೆ ಇವಳ ಫೋಟೋ ನೋಡಿ, ಮದುವೆಯ ಫೋಟೋ ಅವಳದ್ದು. ಹಾಗೆ ಈ ಥರ ಎಂಟ್ರೆನ್ಸಲ್ಲಿ ಈ ಥರ ಇದೆ, ಗ್ಲಾಸಲ್ಲಿ ಈ ಥರ ಸ್ಟಿಕ್ಕರ್ಸನ್ನು ಹಾಕಿದ್ದಾಳೆ ಅವಳು. ಒಳಗಡೆ ಹೋಗುವ ಯಾವ ಥರ ಇದೆ ಅಂತ. ಹಾಗೆ ಕಸ್ಟಮರ್ಸ್ ಯಾರು ಕೂಡ ಇಲ್ಲ, ಎಲ್ಲರೂ ಹೋದ ನಂತರನೇ ನಾನು ಬಂದದ್ದು. ವಿಡಿಯೋ ತೆಗಿಲಿಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಸುತ್ತಲೂ ಈ ಥರ ಇದೆ. ಅವಳ ಸರ್ಟಿಫಿಕೇಟ್, ಪ್ರಶಸ್ತಿ, ಹಾಗೆ ಇನ್ಸ್ಟಾಗ್ರಾಮ್ ID ಅವೆಲ್ಲ ಒಂದು ಸೈಡಲ್ಲಿ ಹಾಕಿದ್ದಾಳೆ. ಇದು ದೊಡ್ಡ ಮಿರರ್. ಗೌನ್ ಬಾಡಿಗೆಗೆ ಕೊಡ್ತಾಳೆ ಅವಳು. ಈ ಥರ ಕವರಲ್ಲಿ ಹಾಕಿಟ್ಟಿದ್ದಾಳೆ. ಧೂಳೆಲ್ಲ ಕೂತ್ಕೊಳ್ಳುತ್ತಲ್ವ, ವೈಟ್ ಗೌನ್ ಅದು. ಹಾಗೆ ಇವೆಲ್ಲ ರೆಂಟೆಡ್ ಜ್ಯುವೆಲರಿ, ಪೂರ ಸೆಟ್ಟೇ ಇದೆ. ಒಂದೊಂದು ಸೆಟ್ಟನ್ನು ಇಟ್ಟಿದ್ದಾಳೆ. ಅದರ ಪೂರ್ತಿ ಸೆಟ್ ಕೂಡ ಇದೆ. ಹಾಗೆ ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ, ಹೈಡ್ರಾ ಫೇಶಿಯಲ್ಲು, ಫ್ರಿಜ್ ಇದೆ, ಏನಾದರೂ ಕೂಲ್ ಮಾಡಿ ಇಡ್ಲಿಕ್ಕೋಸ್ಕರ ಐಸ್ ಎಲ್ಲ ಬೇಕಾಗತ್ತಲ್ವ. ಇದು ಹೈಡ್ರಾ ಫೇಶಿಯಲ್ಲು. ತುಂಬ ಚೆನ್ನಾಗಿದೆ ಈ ಫೇಶಿಯಲ್ ಏನಿದೆ. ಹಾಗೆ ಇವೆಲ್ಲ ಫೇಶಿಯಲ್ ಐಟಮ್ಸು. ಶಕೆ ಕೂಡ ಆಗಲ್ಲ, 2 AC ಇದೆ. ಹಾಗೆ ಇದು ಕೌಂಟರ್, ಈ ಥರ ಇದೆ ಕೌಂಟರ್. ಹಾಗೆ ಎಲ್ಲ ಸೈಡಲ್ಲೂ ಕಾಸ್ಮೆಟಿಕ್ ಐಟಮ್ಸನ್ನು ಇಟ್ಟಿದ್ದಾರೆ. ಫೇಶಿಯಲಿಗೆ, ಹೇರ್ ಸ್ಪಾ, ಹೇರ್ ಸ್ಟ್ರೇಟ್ನಿಂಗ್ ಎಲ್ಲ ಮಾಡಬೇಕಲ್ವ, ಎಲ್ಲ ಕ್ರೀಮ್ಸ್ ಎಲ್ಲ ಇದೆ. ಹಾಗೆ ಇನ್ವರ್ಟ್ರ್ ಇದು. ಹಾಗೆ ಈ ಥರ ಕರ್ಟನ್ಸನ್ನು ಹಾಕ್ತಾರೆ ಮೇನ್ ಡೋರ್ ಸೈಡ್ ಇದು. ಹಾಗೆ ಆಲ್ಟ್ರ್ ಕೂಡ ನೀವು ನೋಡಿರ್ಬೋದು. ಈ ಥರ 4 ಚೇರ್ ಇದೆ. 2 ಹೇರ್ ಕಟ್ಟಿಂಗ್ ಚೇರ್ ಮತ್ತು 2 ಐಬ್ರೋಸ್ ಚೇರ್, 4 ಚೇರು ಇದೆ, ನೋಡ್ತಾ ಇರ್ಬೋದು. ಹಾಗೆ ಫುಲ್ ಪಾರ್ಲರನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಫೋಟೋಶೂಟನ್ನು ಮಾಡಲಿಕ್ಕೋಸ್ಕರ ಡ್ರೀಮ್ ಬ್ಯೂಟಿ ಅಂತ ಇದೆ. ಫೋಟೋಶೂಟ್ ರೆಡಿ ಆದ ನಂತರ ಫೋಟೋಸ್ ವಿಡಿಯೋಸ್ ಬೇಕಾದರೆ ತಗೊಳ್ಳಿಕ್ಕೋಸ್ಕರ ಸಪ್ರೇಟಾಗಿ ಒಂದು ವಾಲನ್ನು ಮಾಡಿದ್ದಾರೆ. ಹಾಗೆ ಇದು ದೊಡ್ಡ ಮಿರರ್. ಹಾಗೆ ನೆಕ್ಸ್ಟ್ ಇರೋದು ಬಾತ್ರೂಮ್. ಎಲ್ಲ ಪಾರ್ಲರಲ್ಲಿ ಕೂಡ ಬಾತ್ರೂಮ್ ಇರೋದು ತುಂಬ ಕಡಿಮೆ, ಬಟ್ ಇದರಲ್ಲಿ ಒಳ್ಳೆ ಬಾತ್ರೂಮ್ ಇದೆ, ತುಂಬ ದೊಡ್ಡದಾಗಿ ಇದೆ ಸೈಜ್. ಹಾಗೆ ಇವೆಲ್ಲ ಟಾವಲ್ಸ್ ಎಲ್ಲ ಏನಂತಾರೆ, ಹೇರ್ ವಾಶಿಗೆಲ್ಲ ಬೇಕಾಗುವಂತಹ ಐಟಮ್ಸ್ ಎಲ್ಲ ಇದೆ. ಇಲ್ಲೂ ಕೂಡ ಒಂದು AC ಇದೆ. 4-5 ಫ್ಯಾನ್ ಇದೆ, 4 ಫ್ಯಾನ್ ಇದೆ. ಹಾಗೆ ಇವೆಲ್ಲ ಹೇರ್ ವಾಶ್ ಮಾಡಲಿಕ್ಕೆ, ಹಾಗೆ ಫೇಶಿಯಲ್ ವ್ಯಾಕ್ಸಿನ್ ಎಲ್ಲ ಮಾಡಲಿಕ್ಕೋಸ್ಕರ ಈ ಥರ 2 ಬೆಡ್ ಇದೆ, ಸ್ಟೀಮರ್ ಎಲ್ಲ. ಹಾಗೆ ಹೊರಗಡೆ ಬಂದಿದ್ದೀನಿ. ಹೊರಗಡೆ ಬಾಲ್ಕನಿಯಲ್ಲಿ ಈ ಥರ ಬಾಲ್ಕನಿ ಇದೆ. ಹೊರಗಡೆ ಬಂದ ತಕ್ಷಣ ಹಾಗೆ ಮೇಲ್ಗಡೆಯಿಂದ ನೋಡಿದರೆ ಈ ಥರ ಕಾಣಿಸುತ್ತೆ. ಎಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ. ಫುಲ್ ಸಿಟಿ ಅಲ್ವಾ, ಎಲ್ಲ ಶಾಪ್ಗಳಿವೆ. ಏನು ಬೇಕು ತರಕಾರಿ, ವೆಜಿಟೇಬಲ್ಸ್, ಫ್ಯಾನ್ಸಿ ಐಟಮು ಎಲ್ಲವೂ ಕೂಡ ಇದೆ. ಹೋಟೆಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಏರಿಯಾ ಏನಿದೆ ತುಂಬ ಚೆನ್ನಾಗಿದೆ. ಹಾಗೆ ನೋಡ್ತಾ ಇರ್ಬೋದು, ನಿಮಗೂ ಕೂಡ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದ್ರಲ್ವಾ ಪಾರ್ಲರ್ ಯಾವ ಥರ ಇದೆ ಅಂತ. ಹಾಗೆ ಇವಾಗ ಹೇರ್ ಕಟ್ಟನ್ನು ಮಾಡ್ಕೊಳ್ತೀನಿ. ಕಂಚು ಕಟ್ಟನಿಕ ಲೇಯರ್ ಕಟ್. ನಿನ್ನೆಯಿಂದ ಹೇಳ್ತಾ ಇದ್ಲು ಮಾಡ್ಕೊ ಅಂತ. ಇವಳು ನೀತಾ, ನನ್ನ ಅತ್ತೆ ಮಗಳು ಅಂತ ಹೇಳಿದರೆ ನನ್ನ ಅಪ್ಪನ ತಂಗಿಯ ಮಗಳು. ಅವಳು ಇಲ್ಲೇ ನನ್ನ ಅಕ್ಕನ ಜೊತೆ ಇರ್ತಾಳೆ. ಅವಳಿಂದ ನನ್ನ ಅಕ್ಕನಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನೋಡಿದ್ರಲ್ವ, ಎವ್ರಿ ಟೈಮ್ ಅವಳು ಮನೆಯಲ್ಲೇ ಇರ್ತಾಳೆ. ಅವಳ ಮೇಲೆ ಇರುವಂತಹ ವಿಶ್ವಾಸದ ಮೇಲೆ, ಯಾಕಂತ ಹೇಳಿದ್ರೆ ಅವರೇ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗೋದು, ಅವಳು ಇಲ್ಲ ಅಂತ ಹೇಳಿದ ಮೇಲೆ. ಹಾಗಾಗಿ ಮತ್ತು ಸ್ಟೂಡೆಂಟ್ ಕೂಡ ಇರ್ತಾರೆ. ಅದಕ್ಕೆಲ್ಲ ಇರ್ತಾರೆ ಸ್ಟೂಡೆಂಟ್. ಹಾಂ, ಆಸ್ ಇವನು ಅಂದ್ಕೊಂಡು ಸ್ಟೂಡೆಂಟು. ಹಾಂ, ಒಂದೊಂದು ಸಲ ಸ್ಟೂಡೆಂಟ್ ಕೂಡ ಬರ್ತಾರೆ, ಒಂದೊಂದು ಸಲ ಬರಲ್ಲ, ಒಂದೊಂದು ಸಲ ಬರ್ತಾರೆ ಅವರು.
ಹಾಗೆ ಅವರು ಕೋರ್ಸ್ ಕಂಪ್ಲೀಟ್ ಮಾಡ್ತಾರೆ. ಕಾಲೇಜ್ ಮಕ್ಕಳೆಲ್ಲ ಬರ್ತಾರೆ ಸ್ಟೂಡೆಂಟ್. ಹಾಗೆ ಅಷ್ಟೇ. ಇವಾಗ ಹೇರ್ ಕಟ್ಟನ್ನು ಮಾಡ್ಕೊಳ್ತೀನಿ. ಹೇರ್ ಕಟ್ಟಿಂಗ್ ಆಗ್ತಾಯಿದೆ, ಲೇಯರ್ ಕಟ್ಟಿಂಗ್. ಹಾಗೆ ಒಬ್ಬರು ಹೊರಗಡೆ ನನಗೆ ಸಿಕ್ಕಿದ್ರು, ಮಾತಾಡ್ತಾಯಿದ್ರು. ಜನವರಿಯಲ್ಲಿ ಇವಳ ಜೊತೆ ಬಂದದ್ದಂತೆ. ನಾನು ತಿಳ್ಕೊಂಡೆ ಅವರು ಸ್ಟೂಡೆಂಟ್ ಅಂತ. ಅದು ನೋಡಿದರೆ ಇಲ್ಲೇ ಅವರು ಕೆಲಸ ಮಾಡ್ತಾರೆ, ಕಾಮಕತ್ತೆ ಕೆಲಸ ಮಾಡ್ತಾರಂತೆ. ಹಾಗೆ ಅವಳು ಮಾತಾಡ್ತಾಯಿದ್ರು. ಹಾಗೆ ನಾನು ಮಾತಾಡೋದೇ ಚಂದ ಅಂತ ಹೇಳ್ತಾಯಿದ್ರು. ನನಗೆ ನೋಡಿದ ತಕ್ಷಣ ಅವರಿಗೆ ಗೊತ್ತಾಯಿತು ನಾನು ನನ್ನ ಅಕ್ಕನ ತಂಗಿ ಅಂತ, ಬ್ಯೂಟಿ ಪಾರ್ಲರ್ ಮೇಡಮಿನ ತಂಗಿ ಅಂತ. ಹಾಗೆ ಹೇರ್ ಕಟ್ಟಿಂಗ್ ಆಗಲಿ, ನಂತರ ನಾನು ತೋರಿಸ್ತೀನಿ ಯಾವ ಥರ ಆಗಿದೆ ಕಟ್ಟಿಂಗ್ ಅಂತ. ಡ್ರೈಯರಿಂದ ಹೇರ್ ಡ್ರೈ ಮಾಡಿ ಕೂದಲು ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಫೈನಲ್ ಲುಕ್ಕನ್ನು ತೋರಿಸ್ತೀನಿ. ಹೇರ್ ಕಟ್ಟಿಂಗ್ ನೋಡಿ ಯಾವ ಥರ ಆಗಿದೆ ಅಂತ. ಲೇಯರ್ ಕಟ್ ಫೈನಲ್ ಆಯಿತು. ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಇದೇ ಥರ ಇಟ್ಕೊಳ್ಬೇಕು, ಆವಾಗ ಮಾತ್ರ ಚೆಂದ. ನಾವು ಮನೆಗೆ ಹೋದ ತಕ್ಷಣ ಎಲ್ಲ ಫೋಲ್ಡ್ ಮಾಡಿ ಏನಂತಾರೆ ಕ್ಲಿಪ್ಪನ್ನು ಹಾಕಿ ಮೇಲ್ಗಡೆ ಕಟ್ಕೊಳ್ಳೋದು, ಆ ಥರ ಆಗುತ್ತೆ. ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಕೂದಲನ್ನು ತಗೊಂಡು ಬನಾನಾ ಕ್ಲಿಪ್ಪನ್ನು ಹಾಕಿದರೆ ಈ ಥರ ಕಾಣಿಸುತ್ತೆ. ಹಿಂದ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವಾ. ಹೇರ್ ಕಟ್ಟಿಂಗ್ ಆಯಿತು. ಐಬ್ರೋ ಮಾಡಿಕೊಂಡೆ, ಅಪ್ಪರ್ ಲಿಪ್ ಮಾಡಿಕೊಂಡೆ, ಫೋರ್ಹೆಡ್ ಮಾಡಿಕೊಂಡೆ. ಹಾಗೆ ಇವಾಗ ಫೇಶಿಯಲನ್ನು ಮಾಡ್ಕೊಳ್ತೀನಿ. ಈ ಫೇಶಿಯಲ್ ಮಾಡ್ಕೊಳ್ತೀನಿ. ತುಂಬ ಫೇಶಿಯಲ್ ಇದೆ. ಡೈಮಂಡ್, ಗೋಲ್ಡ್, ವೈನ್, ಮಿಕ್ಸ್ ಫ್ರೂಟ್, ಪಪ್ಪಾಯ ಎಲ್ಲ ಕೂಡ ಇದೆ. ಅವೆಲ್ಲ ನಾನು ಟ್ರೈ ಮಾಡಿದ್ದೀನಿ. ಇದೊಂದು ಟ್ರೈ ಮಾಡಿ ಇರಲಿಲ್ಲ, ಹಾಗೆ ಅದನ್ನೇ ಮಾಡ್ಕೊಳ್ತೀನಿ. ಈ ಫೇಶಿಯಲ್ ಕೂಡ ಇದೆ. ಹೈಡ್ರಾ ಫೇಶಿಯಲ್ತೆ ಈ ಫೇಶಿಯಲ್, ಇದು ಕೂಡ ಒಂದು ಫೇಶಿಯಲ್, ಹೈಡ್ರಾ ಫೇಶಿಯಲ್. ಇದನ್ನು ನಾನು ಮಾಡ್ಕೊಳ್ಳಲ್ಲ, ನಾನು ಮಾಡ್ಕೊಳ್ಳೋದು ಅದು. ಆ ಫೇಶಿಯಲ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 2 ಗಂಟೆ ಬೇಕಂತೆ ಆ ಫೇಶಿಯಲ್ ಮಾಡೋದಾದರೆ. ಬಟ್ ತುಂಬ ಅದರಲ್ಲಿ ಇಫೆಕ್ಟ್ ಕಾಣಿಸುತ್ತೆ, ಯಾವ ಥರ ಗ್ಲೋಯಿಂಗ್ ಎಲ್ಲ ಫುಲ್ ಕಾಣಿಸುತ್ತೆ. ಹಾಗೆ ಇಲ್ಲಿ ಅವರು ಯಾರಾದರೂ ನೋಡ್ತಾ ಇದ್ದರೆ ಈಗನೇ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಅದು. ಹಾಗೆ ಫೇಶಿಯಲ್ ಮಾಡ್ಕೊಳ್ತೀನಿ. ಫೇಶಿಯಲ್ ಆಯಿತು. ಹಾಗೆ ಹೇರ್ ಕಟ್ಟಿಂಗ್ ಆಯಿತು, ಹೇರ್ ಕಲರಿಂಗ್ ಆಯಿತು, ಹೇರ್ ವಾಶ್ ಆಯಿತು. ಹಾಗೆ ವ್ಯಾಕ್ಸಿನ್ ಮಾಡಿದೆ. ಹಾಗೆ ಥ್ರೆಡ್ಡಿಂಗ್ ಎಲ್ಲ ಮಾಡಿಕೊಂಡೆ. ತುಂಬಾ ಕೆಲಸ ಮಾಡಿಕೊಂಡೆ. ಹಾಗೆ ಟೈಮ್ ಆದದ್ದೇ ಗೊತ್ತಿಲ್ಲ. ಇವಾಗ 8:15 ಟೈಮ್ ಆಗ್ತಾ ಇದೆ. ನಾನು ಜಸ್ಟ್ ಇವಾಗ ಬಂದಿದ್ದೀನಿ ಅನ್ನೋವಂಥದ್ದೇ ಫೀಲ್. AC ಇದ್ದದಲ್ವಾ, ಅಷ್ಟು ಶಕೆ ಇಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಾಯಿತು. ಹಾಗೆ ಟ್ರೀಟ್ಮೆಂಟ್ ಕೂಡ ತುಂಬ ಚೆನ್ನಾಗಾಯಿತು. ನನಗಷ್ಟು ಗೊತ್ತೇ ಇಲ್ಲ. ನಾನು ತಿಳ್ಕೊಳ್ತಾ ಇದ್ದೀನಿ 6:15 ಆಗಿದೆ ಅಂತ. ಇವಾಗ ಅಕ್ಕ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಿದ್ಲು, ಎಲ್ಲಿದ್ದೀರಾ, 8 ಗಂಟೆ 8:15 ಆದರೂ ಕೂಡ ನೀವು ಬಂದಿಲ್ಲ ಅಂತ. ಆವಾಗ ಟೈಮ್ ನೋಡಿದ ತಕ್ಷಣ ಗೊತ್ತಾಯಿತು. ಅವಳಿಗೆ ಮೇ ಬಿ ಗೊತ್ತಿತ್ತು, ನನಗೆ ಗೊತ್ತಿಲ್ಲ. ಹಾಗೆ ಅಷ್ಟೇ. ನಿಮಗೆ ಮೆನು ಕಾರ್ಡ್ ನಾನು ಇವಾಗ ತೋರಿಸ್ತೀನಿ ಏನೇನು ಇದೆ ಅಂತ. ಇದ್ರಲ್ವಾ ಮೆನುವಲ್ಲಿ ಏನೇನಿದೆ ಅಂತ. ಮತ್ತು ಇದು ತುಂಬ ಟೈಮ್ ಆಯಿತು ಮಾಡಿ. ಮತ್ತು ನೆನೆ ಸಾಧಿಸ್ತಾನು ಇದು ಎಡ್ಕರ್ಲಾಪುರ ಎಲ್ಲ ಇದೆಯಂತೆ. ಹಾಗೆ ರೆಂಟಿಗೆ ಜ್ಯುವೆಲ್ರಿ ಸಿಗುತ್ತೆ, ಬಾಡಿಗೆಗೆ ಗೌನ್ ಸಿಗುತ್ತೆ, ವೈಟ್ ಗೌನ್ ಸಿಗುತ್ತೆ. ಹಾಗೆ ಮೇಕಪ್ ಯಾವುದು 3D ಬೇಕು, HD ಬೇಕು, ನಾರ್ಮಲ್ ಬೇಕು, ಸಾರಿ ಪಿನ್ನಿಂಗ್ ಆಗಲಿ, ಹಾಗೆ ಎಲ್ಲದೂ ಕೂಡ A to Z ಸಿಗುತ್ತೆ. ಹಾಗೆ ಇಲ್ಲಿ ಅವರು ಅಥವಾ ದೂರದವರು ಕೂಡ ಇದ್ರೂ ಕೂಡ ಅವರು ಟ್ರಾವೆಲಿಂಗ್ ಚಾರ್ಜ್ ತೊಗೊಳ್ತಾರೆ. ಯಾರಿಗಾದರೂ ಬೇಕು ಅಂತ ಹೇಳಿದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂತ ಹೇಳಿದರೆ ನೀವು ಕೂಡ ನೋಡಿರ್ಬೋದು, ಬೇಬಿ ಶಾವರಿಗೆ, ನನ್ನ ಮದುವೆಗೆ, ಹಾಗೆ ನನ್ನ ಮಗುವಿನ ನಾಮಕರಣಕ್ಕೆ ಎಲ್ಲ ಕೂಡ ಮೇಕಪ್ ಯಾವ ಥರ ಅವಳು ಮಾಡಿದ್ಲು ಅಂತ ಡೇ ಬೈ ಡೇ ಅವಳು ಫುಲ್ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾಳೆ. ಅವಳಿಗೆ ಅವಾರ್ಡ್ ಕೂಡ ಸಿಕ್ಕಿದೆ, ನೋಡಿರ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅವಳು ತುಂಬಾ ವಿಡಿಯೋಸ್ ಎಲ್ಲ ಹಾಕ್ತಾಳೆ. ಡ್ರೀಮ್ ಬ್ಯೂಟಿ ಪಾರ್ಲರಿಂದನೇ ಅವಳ ಇನ್ಸ್ಟಾಗ್ರಾಮ್ ಇದೆ. ಹಾಗೆ ಯಾರೆಲ್ಲ ಇಲ್ಲಿ ಹತ್ತಿರದವರು ಯಾರಿಗೆಲ್ಲ ಪಾಸಿಬಲ್ ಆಗುತ್ತೆ ವಿಸಿಟ್ ಮಾಡಲಿಕ್ಕೆ ಮಾಡಬಹುದು. ಹೇರ್ ಸ್ಟ್ರೇಟ್ನಿಂಗ್ ಕೂಡ ಅವಳು ಮಾಡ್ತಾಳೆ. ಹಾಗೆ ಅವಳ ಇವಾಗ ನವೆಂಬರಲ್ಲಿ 5 ವರ್ಷ ಕಂಪ್ಲೀಟ್ ಆಗುತ್ತೆ ಈ ಪಾರ್ಲರನ್ನು ಅವಳು ಹಾಕಿ. ಹಾಗೆ ಎವ್ರಿ ಇಯರ್ ಅವಳ ಒಂದು ವಾರಕ್ಕೋಸ್ಕರ ಒಂದು ಆಫರ್ ಇರುತ್ತೆ. ಅವಳ ಇಷ್ಟು ವರ್ಷ ವಾರ್ಷಿಕೋತ್ಸವ ಆಯ್ತಲ್ವ, ಹಾಗಾಗಿ ಅದಕ್ಕಾಗಿ ಅವಳು ಆಫರನ್ನು ಇಡ್ತಾಳೆ. 30%, 20% ಎವ್ರಿ ಇಯರ್ ಇಡ್ತಾಳೆ. ಮೇ ಬಿ ಈ ವರ್ಷ ಕೂಡ ಅವಳು ಇಡ್ತಾಳೆ ಮೇ ಬಿ. ಆ ಟೈಮಲ್ಲಿ ಕೂಡ ನೀವು ಬರ್ಬೋದು. ಸ್ಟ್ರೇಟ್ನಿಂಗ್ ಎಲ್ಲ ಮಾಡ್ತಾಳೆ, ತುಂಬ ಚೆನ್ನಾಗಾಗುತ್ತೆ ಅವಳದು. ಎಲ್ಲ ಕೆಲಸ ಕೂಡ ತುಂಬ ಪರ್ಫೆಕ್ಟ್ ಆಗಿದೆ. ಯಾರೆಲ್ಲ ವಿಸಿಟ್ ಮಾಡಿಲ್ಲ ಮಾಡಿ. ಈ ವ್ಲಾಗ್ ನಾನು ಸಪ್ರೇಟಾಗಿ ಮಾಡ್ತಾ ಇದ್ದೀನಿ, ನಿಮಗೂ ಕೂಡ ಗೊತ್ತಾಗಲಿ ಅಂತ ಅವಳ ವರ್ಕ್ ಯಾವ ಥರ ಇರುತ್ತೆ ಅಂತ.